ನಂತರದ ಕಾರ್ಯಕ್ರಮ ಆಶೀರ್ವಚನ. ಪರಮ ಪೂಜ್ಯ ಶ್ರೀ ಶ್ರೀ ಶಿವಬಸವ ಸ್ವಾಮಿಗಳು, ಪೀಠಾಧ್ಯಕ್ಷರು, ಶ್ರೀ ರಾಮಯೋಗೀಶ್ವರ ಮಠ, ಬೇಬಿ ಬೆಟ್ಟ, ಪಾಂಡವಪುರ ತಾಲೂಕು. ಬಾಯಂಬಲ್ಲಿ ಎನ್ನ ಬಹು ಹರಿಯುತ್ತಯ್ಯ, ಸಾಯಂಬಲ್ಲಿ ಸರ್ವಜ್ಞಾನಿಯಾದನು, ವಾಯೆಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕರಾದನು. ಇಂತಿ ಬಸವಾಕ್ಷರತ್ರಯವಿನ ಸರ್ವಾಂಗ ಲಿಂಗದಲ್ಲಿ ತೊಳಗಿ ಬೆಳಗಿದ ಬಳಿಕ ಆರೋ ನೀನು ಬಸವ 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 ಎಂತಿರುವುದನ್ನು ಕಾಣ ಗುಹೇಶ್ವರ. ಬಸವಾದಿ ಪ್ರಮಥರನ್ನ ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಹೊಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗೂ ಬೆಳಗು, ನಿಮ್ಮ ಹೊರಗೂ ಬೆಳಗು, ಮುಟ್ಟುವಡೆ ಕೈಗೆ ಸಿಲುಕಲು, ಚಿಂತಿಸುವಡೆ ಮನಕ್ಕೆ ನಿಲುಕಲು. ಆ ನಿಮ್ಮ ಘನ ಶ್ರೀ ನಿಲುಗನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಎನ್ನ ಆರಾಧ್ಯ ದೈವ ಶ್ರೀಮನ್ ನಿರಂತರ ಪ್ರಣವಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರನ್ನು ನಮ್ಮ ಬೇಬಿ ಬೆಟ್ಟದ ಗುರುಪರಂಪರೆಯನ್ನು ಎಲ್ಲರನ್ನು ಸ್ಮರಿಸಿ ಈ ಸುಂದರ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಂತಹ ಈ ಕ್ಷೇತ್ರದ ಶಾಸಕರಾದಂತಹ ಉದಯರವರೇ, ಹಾಗೂ ಇಲ್ಲಿವರೆಗೆ ಬಸವಣ್ಣನವರ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಂತಹ ವಚನ ಕುಮಾರಸ್ವಾಮಿಯರವರೇ, ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂತಹ ಶಿವಕುಮಾರ್ ಅವರೇ, ಹಾಗೂ ಮದ್ದೂರು ಘಟಕದ ತಾಲೂಕು ಅಧ್ಯಕ್ಷರಾದಂತಹ ಶಿವಾನಂದರವರೇ, ಹಾಗೂ ನಮ್ಮ ಇಡೀ ಕರ್ನಾಟಕ ರಾಜ್ಯದ ನಿರ್ದೇಶಕರಾದಂತಹ ಮಾಧವರವರೇ, ಹಾಗೂ ಎಲ್ಲ ಮನ್ಮೂಲ ನಿರ್ದೇಶಕರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ಶರಣೆಯರೇ, ಪ್ರೀತಿಯ ಮಕ್ಕಳೇ, ಹಾಗೂ ಮಾಧ್ಯಮ ಮಿತ್ರರೇ, ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮ ಬಸವ ಜಯಂತಿ ಕಾರ್ಯಕ್ರಮವನ್ನ ಇವತ್ತು ಮದ್ದೂರು ತಾಲೂಕಿನಲ್ಲಿ ನಡೀತಾ ಇರೋದು ತುಂಬಾ ಸಂತೋಷದ ವಿಚಾರ. ಆದರೆ ನಾವೆಲ್ಲ ಯೋಚನೆ ಮಾಡಬೇಕು, ಕೇವಲ ಒಂದು ದಿವಸಕ್ಕೆ ಮಾತ್ರ ನಾವು ಬಸವಣ್ಣನವರನ್ನ ಸೀಮಿತಗೊಳಿಸ್ತೀವಿ, ಮತ್ತೆ ಆತನ ತತ್ವ ಆದರ್ಶಗಳನ್ನ ಪ್ರತಿನಿತ್ಯವೂ ಸಹ ತಮ್ಮ ಜೀವನದಲ್ಲಿ ಯಾವ ವ್ಯಕ್ತಿ ಅಳವಡಿಸ್ಕೊಂತಾನೆ ಅವನು ನಿಜವಾದ ವ್ಯಕ್ತಿ ಆಗಕ್ಕೆ ಸಾಧ್ಯ ಇದೆ. ಯಾಕೆ ಅಂತಂದ್ರೆ ನಾವು ಬಸವಣ್ಣನವರನ್ನ ಬರೀ 21ನೇ ಶತಮಾನದಲ್ಲಿ ನಾವೆಲ್ಲ ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ನಾವೆಲ್ಲ ಯೋಚನೆ ಮಾಡಬೇಕು, ಬಸವಣ್ಣ ಹುಟ್ಟಿದ್ದು 12ನೇ ಶತಮಾನ. ನಾವು ನಮ್ಮ ತಾತ, ನಮ್ಮ ಮುತ್ತಾತ, ಅವರಪ್ಪ ಯಾರು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ 12ನೇ ಶತಮಾನದಲ್ಲಿ ಹುಟ್ಟಿದಂತಹ ವ್ಯಕ್ತಿಯನ್ನು ನಾವು 21ನೇ ಶತಮಾನದಲ್ಲಿ ನಾವು ನೆನೆಸ್ಕೊಳ್ತಾ ಇದೀವಿ ಅಂತಂದ್ರೆ ಅವರು ಮಾಡಿದಂತಹ ಕೆಲಸಗಳು ಯಾವ ರೀತಿ ಇದಾವೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ಆದ್ರೆ 21ನೇ ಶತಮಾನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಾವು ಪ್ರಶ್ನೆ ಹಾಕೊಬೇಕು. ಆದ್ರೆ ಪ್ರತಿಯೊಂದು ಕೆಲಸಗಳಲ್ಲೂ ಸಹ ಎಲ್ಲರೂ ಪರಿಪೂರ್ಣವಾಗಿ ಬಸವಣ್ಣ ಆಗಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಕೆಲವೊಂದು ತತ್ವಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಜವಾದ ಜೀವನ ಮಾಡಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಿಜಕ್ಕೂ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದ್ರೆ ಬಸವಣ್ಣನವರ ಜಯಂತಿ ಮತ್ತೆ ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ ಜಯಂತಿ ಅಲ್ಲ. ಆದ್ರೆ ಪ್ರತಿನಿತ್ಯವೂ ಸಹ ಬಸವಣ್ಣನವರ ಹೆಸರನ್ನ ಹೇಳಿಕೊಂಡು ಬಸವಣ್ಣನವರ ಕಾಯಕವ ಮತ್ತೆ ಬಸವಣ್ಣನವರ ವಚನಗಳನ್ನ ಸ್ಮರಿಸುವುದು ಮತ್ತೆ ಪಠಿಸುವುದು ಕೆಲಸ ಯಾವತ್ತು ನಡೀತದೆ ಅವತ್ತು ನಿಜವಾದ ಕಲ್ಯಾಣ ರಾಜ್ಯ ಆಗಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಬಸವಣ್ಣ ಒಂದು ಜಾತಿಗೆ ಮಾತ್ರ ಸೀಮಿತ ಅಲ್ಲ, ಬಸವಣ್ಣ ಲಿಂಗಾಯತರ ಸ್ವತ್ತಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದು ಇಡೀ ವಿಶ್ವಕ್ಕೆ ಗುರು. ಇವತ್ತು ನಾವು ನೋಡಬಹುದು ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಇಸ್ಲಾಂ ಧರ್ಮ, ಸಿಖ್ ಧರ್ಮ, ಈ ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ಉದಯ ಆಗಿರಬಹುದು. ಆದರೆ ಇಡೀ ವಿಶ್ವಕ್ಕೆ ಗುರು ಅನ್ನಿಸ್ಕೊಂಡು ಯಾರಾದ್ರೂ ಇದ್ರೆ ಅದು ಜಗಜ್ಯೋತಿ ಬಸವೇಶ್ವರರು ಮಾತ್ರ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಸಹ, ಯಾಕೆಂದ್ರೆ ಪ್ರತಿಯೊಂದು ವಿಚಾರಗಳಲ್ಲಿ ಅವರು ಕಂದಾಚಾರಗಳು, ಮೌಢ್ಯತೆ ಮತ್ತೆ ಮಹಿಳೆಯರಿಗೆ ಅವರು ಕೊಟ್ಟಂತಹ ಅವತ್ತು ನಡವಳಿಕೆ 12ನೇ ಶತಮಾನದಲ್ಲಿ ಆದಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರ ಒಂದು ಚಾತುರ್ವರ್ಣ ಪದ್ಧತಿಗಳ ಮುಖಾಂತರ ಹೋರಾಟ ಕೊಟ್ಟಿರುವಂತಹ ಯಾರಾಗಿರಬಹುದು, ಸತಿ ಸಹಗಮನ ಪದ್ಧತಿ, ಅನೇಕ ವಿಚಾರಗಳನ್ನು ನೋಡೋದಾದ್ರೆ ಇವತ್ತು ನಾವು ಏನಾದ್ರೂ ಮಹಿಳೆಯರಿಗೆ ಮತ್ತೆ ಸ್ಥಾನಮಾನ ಕೊಟ್ಟಂತಹ 12ನೇ ಶತಮಾನದಲ್ಲಿ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಸವಣ್ಣನವರು. ಇವತ್ತಿಗೂ ಸಹ ನಾವು ನೋಡೋದಾದ್ರೆ ಅವರಿಗೂ ಸರಿಯಾದ ಒಂದು ಸಿಗ್ತಾ ಇಲ್ಲ, ಅವರಿಗೆ ಮೂಲಭೂತ ಸೌಕರ್ಯ. ಅದಕ್ಕೆ ನಿರಂತರ ಹೋರಾಟಗಳು ನಡೀತಾ ಇದ್ದೇವೆ. ಇವತ್ತು ಎಷ್ಟೋ ದೇವಸ್ಥಾನಗಳಿಗೆ ಶೂದ್ರರಿಗೆ ಮತ್ತೆ ಕೀಳು ಜಾತಿ ಅಂತ ಏನ್ ಕರೀತಾ ಇದ್ದಾರಲ್ಲ ಅವರಿಗೆ ಹೊರಗಡೆ ದೇವಸ್ಥಾನ ಹೊರಗಡೆ ಪ್ರವೇಶ ಇವತ್ತಿಗೂ ಸಹ ಸಿಗ್ತಾ ಇಲ್ಲ. ಆದ್ರೆ ನಿರಂತರವಾಗಿ 12ನೇ ಶತಮಾನದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಕೆಳಜಾತಿ ಹುಡುಗ ಮೇಲ್ಜಾತಿ ಹುಡುಗಿ ಕೊಟ್ಟು ಮದುವೆ ಮಾಡಿದ್ರು, ಅವತ್ತೇ ಅಂತರ್ಜಾತಿ ವಿವಾಹವನ್ನು ಮಾಡಿಸಿದ್ರು ಅಂತ ಹೇಳಿ. ಆದ್ರೆ ನಾವೆಲ್ಲ ಯೋಚನೆ ಮಾಡಬೇಕು, 12ನೇ ಶತಮಾನದಲ್ಲಿ ಬಸವಣ್ಣ ಎಲ್ಲರಿಗೂ ಸಹ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದಾರೆ.
ಯಾರು ಸಹ ಅವರು ಕೀಳು, ಇವರು ಬಡವ, ಅವರು ಮೇಲ್ಜಾತಿ, ಅವನು ಕೀಳು ಜಾತಿ ಅನ್ನೋದು ಯಾವತ್ತೂ ಸಹ ಇರಲಿಲ್ಲ. ಪ್ರತಿಯೊಬ್ಬರು ಸಹ ಶರಣೆಯರೇ, ಪ್ರತಿಯೊಬ್ಬರು ಸಹ ಲಿಂಗಾಯತರೇ ಆಗಿದ್ರು 12ನೇ ಶತಮಾನದಲ್ಲಿ. ಆದರೆ ಅದರ ಹೋರಾಟದ ಫಲವಾಗಿ ಇವತ್ತು 21ನೇ ಶತಮಾನಕ್ಕೆ ಅದು ಇವತ್ತು ಬಂದಿದೆ. ಪ್ರಸ್ತುತ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ 12ನೇ ಶತಮಾನದಲ್ಲೇ ಬಸವಣ್ಣ ಅದನ್ನು ಹೋರಾಟ ಕೊಟ್ಟಂತಹ ಫಲ ಇವತ್ತೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಬಸವಣ್ಣನವರು ನೆನೆಸೋ ಕೆಲಸ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಮ್ಮ ಉದಯರವರು ನಿಜಕ್ಕೂ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಯಾರಾದರೂ ಒಬ್ಬ ಬಸವಣ್ಣನವರ ನೆನೆಸ್ಕೊಳ್ಳುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಉದಯರವರು ಅಂತ ಹೇಳಿ. ಯಾಕೆ ಅಂತಂದ್ರೆ ನಮ್ಮ ತಾಲೂಕಲ್ಲೂ ಸಹ ಇನ್ನೂ ಇದುವರೆಗೂ ಆಗಿಲ್ಲ. ಬಸವಣ್ಣನವರು ನಾವು ಸಹ ಮೇಲಿಂದ ಮೇಲೆ ಕೊಡ್ತಾನೆ ಬಂದಿದ್ದೀವಿ. ಇಲ್ಲಿವರೆಗೂ ಇದು ಮಂಡ್ಯ ಜಿಲ್ಲೆಯಲ್ಲೂ ಆಗಿಲ್ಲ ಅದು. ಆದರೆ ಹಳ್ಳಿಗಳಲ್ಲಿ ಮಾತ್ರ ಅದು ಆಗುವಂಥ ಕೆಲಸಗಳಾಗಿದೆ. ಆದರೆ ತಾಲೂಕು ಮಟ್ಟದಲ್ಲಿ ಬಸವಣ್ಣನವರ ಒಂದು ಪುತ್ಥಳಿ ನಿರ್ಮಾಣವಂತ ಕೆಲಸಗಳನ್ನು ಕೈಗೆತ್ತಿಕೊಂಡಿರುವ ಶಾಸಕರು ಯಾರಾದರೂ ನೋಡಿದ್ರೆ ಅದು ಉದಯರವರು ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಅದು ಎಲ್ಲರೂ ಶಾಸಕರಿಗೆ ಅದು ಮಾದರಿಯಾಗುವಂಥ ಕೆಲಸ ಆಗಲಿ. ಯಾಕೆ ಅಂತಂದ್ರೆ ಬಸವಣ್ಣನವರನ್ನು ಯಾಕೆ ಅಂತಂದ್ರೆ ಆ ಜಾತಿ ಈ ಜಾತಿ ಇದು ಲಿಂಗಾಯತರು ಮಾತ್ರ ಬಸವಣ್ಣ, ಲಿಂಗಾಯತರು ಮಾತ್ರ ಹಣೆಗೆ ವಿಭೂತಿ ಇಡಬೇಕು, ಲಿಂಗಾಯತರು ಮಾತ್ರ ವಚನಗಳನ್ನು ಪಠನೆ ಮಾಡಬೇಕು ಅನ್ನೋ ಎಲ್ಲೂ ಸಹ ಇಲ್ಲ. ಹಾಗಾಗಿ ಬಸವಣ್ಣನವರು ಎಲ್ಲರಿಗೂ ಗುರು. ಹಾಗಾಗಿ ನಾವು ಬಸವಣ್ಣನವರ ಸ್ಮರಿಸುವಂತ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭರ ಒಂದು ಮದ್ದೂರು ಹೊಸ ಘಟಕ ನಿರ್ಮಾಣ ಆಗಿದೆ. ಅವರು ತನ್ನ ಮೊದಲಿಗೆ ಬಂದಂತ ತಕ್ಷಣ ಅವರು ಏನ್ ಮಾಡಿದ್ರು, ತನ್ನ ಒಂದು ವಚನವನ್ನ ಅವರು ಕೊಟ್ಟರು. ಆ ರೀತಿ ಸಮಾಜವನ್ನ ಬೆಳೆಸುವಂತ ಕೆಲಸ, ಅವರ ವಚನಗಳನ್ನು ಪ್ರತಿ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ, ಸಮಾಜದ ಒಗ್ಗಟ್ಟುವಂತ ಕೆಲಸ, ಸಮಾಜದ ಯಾವುದೇ ಕೆಲಸಗಳನ್ನ ಅವರು ಮಾಡಿಕೊಂಡು ಈ ತಾಲೂಕಿನ ಒಂದು ಶ್ರೇಯಸ್ಸಿಗೆ ಅವರು ಪಣದೊಡುವಂತ ಕೆಲಸಗಳಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮುಂದೆ ಇನ್ನು ಹೆಚ್ಚಿನ ಈ ಕೆಲಸಗಳನ್ನ ಆಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಸಹ ಶಿವಕುಮಾರ ಸ್ವಾಮೀಜಿ ಪುತ್ಥಳಿಯನ್ನು ನಿರ್ಮಾಣಕ್ಕೆ ನಮ್ಮ ಕಾಯಕಯೋಗಿ ಫೌಂಡೇಶನ್ ಶಿವಕುಮಾರ್ ಅವರು ಸಹ ಇವತ್ತು ಆ ಶಿವಕುಮಾರ ಸ್ವಾಮೀಜಿ ಪುತ್ಥಳಿಯನ್ನು ಮಾಡಿ ಇಡೀ ಮಂಡ್ಯ ಜಿಲ್ಲೆಗೆ ಅವರನ್ನು ದರ್ಶನ ಮಾಡುವಂತ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮದ್ದೂರು ತಾಲೂಕಲ್ಲೂ ಸಹ ಅದು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶಾಸಕರ ಗಮನಕ್ಕೆ ತರ್ತಾ, ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಶಿವಯೋಗಿ ಸಿದ್ದರಾಮೇಶ್ವರರ ವಚನವನ್ನ ಸ್ಮರಿಸುತ್ತಾ, ಇಲ್ಲಿಯವರೆಗೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎಂಬಂತೆ ಜ್ಞಾನ ದಾಸೋಹವನ್ನ ಉಣಬಡಿಸಿದಂತಹ ಪರಮ ಪೂಜ್ಯರು ಶ್ರೀ ಶ್ರೀ ಶಿವಬಸವ ಮಹಾಸ್ವಾಮಿಗಳವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ.